ಪತ್ರಕರ್ತರ ಹಬ್ಬಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಭರ್ಜರಿ ಪೂರ್ವಭಾವಿ ಸಭೆ, ನೂರಾರು ಪತ್ರಕರ್ತರ ಸಾನ್ನಿಧ್ಯದಲ್ಲಿ ಮೆರವಣಿಗೆ, ಆತ್ಮೀಯ ಸಭೆ. ಮೇ 24ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ 3ನೇ ಪತ್ರಕರ್ತರ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭವ್ಯ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಜರುಗಿತು. ನೂರಾರು ಪತ್ರಕರ್ತರು ಮತ್ತು ಪದಾಧಿಕಾರಿಗಳು ಉತ್ಸಾಹಭರಿತವಾಗಿ ಪಾಲ್ಗೊಂಡರು. ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರಿಗೆ ಹೂವಿನ ಹಾಸಿಗೆಯೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿ ಆಮಂತ್ರಣ ಪ್ಯಾಲೇಸ್ನಿಂದ ಪತ್ರಿಕಾ ಭವನದವರೆಗೆ ಭಾವಪೂರ್ಣ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಯಿತು. ಈ ಮೂಲಕ ಕಲ್ಯಾಣ ಕರ್ನಾಟಕದ ಪತ್ರಕರ್ತರ ಸಂಘಟಿತ ಶಕ್ತಿ ಮತ್ತೊಮ್ಮೆ ಸ್ಪಷ್ಟವಾಯಿತು. ಸಭೆಯಲ್ಲಿ ಮಾತನಾಡಿದ ವಿಭಾಗೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ, ಮೇ 24ರಂದು ನಡೆಯುವ ರಾಜ್ಯ ಸಮ್ಮೇಳನವು ಪತ್ರಕರ್ತರ ಹಬ್ಬ. ಇದು ಐತಿಹಾಸಿಕವಾಗಿ ನೆನಪಿಗೆ ಬರಲಿದೆ. ಕಲ್ಯಾಣ ಕರ್ನಾಟಕದಿಂದ ಭಾರಿ ಸಂಖ್ಯೆಯಲ್ಲಿ ಪತ್ರಕರ್ತರು ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ಅವರು ಪತ್ರಕರ್ತರ ಸ್ವಾತಂತ್ರ್ಯಕ್ಕೆ ಬೆದರಿಕೆಯಾದ ಹೊಸ ಘಟನೆಗಳನ್ನು ಉಲ್ಲೇಖಿಸಿ ಸಂಘಟನೆಯ ಅವಶ್ಯಕತೆಯನ್ನ ಒತ್ತಿ ಹೇಳಿದರು. ಸಸ್ಪೆಂಡ್ ಆಗುವವರೆಗೆ ನಾವು ಯಾವ ರೀತಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋದನ್ನ ನಾನು ರಾಜ್ಯಾಧ್ಯಕ್ಷರ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇನೆ. ಇವತ್ತು ಬೀದರ್ಗೂ ಕೂಡ ಹೋಗ್ತಾ ಇದ್ದೀವಿ. ಬೀದರ್ ಹೋಗಿ ಇರ್ತಕ್ಕಂಥ ಮೇಲಾಧಿಕಾರಿಗಳಿಗೆ ಡಿಒಎಫ್ ಆಗಿರ್ಬೋದು ಅಥವಾ IGP ಅವರಿಗೆ ಭೇಟಿ ಮಾಡಿ ಆ 4 ಜನ ಅಧಿಕಾರಿಗಳ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಅವರನ್ನ ಕೂಡಲೇ ಅಮಾನತು ಮಾಡಬೇಕು. ಅಂತ ಶಕ್ತಿ ನಾವು ಒಂದು ವೇಳೆ ತೋರಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಗ್ಗೆ ಚಿಂತೆ ಮಾಡೋದಕ್ಕೆ 10 ಸಾವಿರ ಯೋಚನೆ ಮಾಡಬೇಕು. ಪತ್ರಕರ್ತರಿದ್ದಾರಪ್ಪ, ಅವರು ಪತ್ರಕರ್ತರ ಮೇಲೆ ಸಾಧ್ಯ ಇದೆನಾ? ಅಥವಾ ಈ ಪತ್ರಕರ್ತ ಒಂದೇ ಏಟ ಅವನಿಗೆ ಹೊಡೆದಿದ್ರೆ ಪತ್ರಕರ್ತನ ಗತಿ ಏನಾಗಿತ್ತು? ನಿನ್ನೆ ಅವ್ನ ಕಡೆ ತನಕ ಹೇಳ್ತಿದ್ದ, ಸರ್ ನಿಮ್ಮನ್ನ ಗೌರವದಿಂದ ನೋಡ್ತೀನಿ. ಅವರು ಅಲ್ಲಿರ್ತಕ್ಕಂಥ 4 ಜನ ಅರಣ್ಯ ಅಧಿಕಾರಿಗಳು ಬಳಸದೇ ಇರುವ ಪದಗಳೇ ಇಲ್ಲ. ಆ ಪದಗಳು ಪತ್ರಕರ್ತನಾಗಿ ಬಳಸೋದಕ್ಕೂ ಕೂಡ ನಾಚಿಕೆ ಬರುತ್ತೆ. ನಿನ್ನ ಹತ್ರ ದಮ್ ಇದ್ರೆ, ನಾವು ಮಾತಾಡ್ತೀವಲ್ಲ ಹೊರಸ್ಬಾಯಿಂದ, ನಿನ್ನ ಹತ್ರ ದಮ್ ಇದ್ರೆ ಈಶ್ವರ್ ಖಂಡ್ರೆ ಹೋಗಿ ಕೇಳು ಅಂತ ಹೇಳ್ತಾನೆ. ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಮಾತೋಳಿ, ಪತ್ರಕರ್ತರ ಧ್ವನಿ ಸಂಘವು ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಬೇಕು. ಸರ್ಕಾರ ಪತ್ರಕರ್ತರನ್ನ ಕಡೆಗಣಿಸುವ ಧೋರಣೆ ತೋರುತ್ತಿದೆ. ಈ ಹಿನ್ನೆಲೆ ರಾಜ್ಯ ಸಮ್ಮೇಳನಕ್ಕೆ ಭಾರಿ ಸಂಖ್ಯೆಯಲ್ಲಿ ಹಾಜರಾಗಿ ನಮ್ಮ ಶಕ್ತಿ ತೋರಿಸೋಣ ಎಂದು ಹೇಳಿದರು. ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೇ 24ರಂದು ನಡೆಯಲಿರುವ ಈ ಪತ್ರಕರ್ತರ ಒಂದು ಹಬ್ಬ, ತಾವೆಲ್ಲರೂ ತಪ್ಪದೆ ಈ ಸಮಾವೇಶದಲ್ಲಿ ಭಾಗವಹಿಸಿ ಸಮಾವೇಶಕ್ಕೆ ತಾವು ಎಲ್ಲರೂ ಶಕ್ತಿ ತುಂಬಬೇಕು. ಈ ಸಂಘಟನೆ ಕಟ್ಟಬೇಕಾದ್ರೆ ಸರ್ ಅವರು ಮತ್ತು ಅವ್ರ ಜೊತೆಗೆ ಧರ್ಮಪತ್ನಿ ಆಗಿರ್ತ ಮೇಡಮ್ ಅವರು ಇಡೀ ರಾಜ್ಯದಂತ 30 ಜಿಲ್ಲೆಗಳಿಗೆ ಸುತ್ತಾಡಿ ಈ ಒಂದು ಸಂಘ ಕಟ್ಟಬೇಕಾದ್ರೆ ಈ ಒಂದು ಅವ್ರದ್ದು ಶ್ರಮ ತುಂಬಾನೇ ಇದೆ. ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಸಂಘಟನೆ ಬೆಳೆಯಲು ನಾವು ಯಾವುದೇ ಒಂದು ಸಹಕಾರ ಕೇಳಿದಾಗ ನಮ್ಗೆ ಇವತ್ತಿಗೂ ಕೂಡ ಅವರು ಇಲ್ಲಂದಿಲ್ಲ, ನೀವು ಏನ್ ಡಿಸಿಷನ್ ತಗೋತೀರಿ, ಆದ್ರೆ ಸಂಘಕ್ಕೆ ಕೆಟ್ಟ ಹೆಸರು ಬರುವಾಗ ಮಾಡ್ಬೇಡ್ರಿ, ಸಂಘಕ್ಕೆ ಒಳ್ಳೆ ಹೆಸರು ತರುವಂತ ಕೆಲಸ ಮಾಡ್ರಿ ಅಂತೇಳಿ ಸದಾ ನಮ್ಮ ಬೆನ್ನ ತಟ್ಟಿ ನಮಗೆ ಸದಾ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಅದು ತಾವು ಕೂಡ ಎಲ್ಲ ಈ ಕಲಬುರಗಿ ಜಿಲ್ಲೆಯ ಪದಾಧಿಕಾರಿಗಳು ನಾವು ಯಾವುದೇ ಒಂದು ಮಾತು ಹೇಳಿದಾಗ ತಾವು ಒಳ್ಳೆ ಮನಸ್ಸಿನಿಂದ ಸಹಕಾರ ನೀಡಿದ್ದೀರಿ. ನಾವು ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಹೇಳಿದಾಗ ತಾವು ಮನಸ್ಸಿಂದ ಸರ್ ನೀವು ಹೇಳಿದ್ರಾಯ್ತು, ನೀವು ಯಾವುದೇ ಸಂಘಿಗೆ ಸಂಬಂಧಪಟ್ಟಂಗೆ ಒಳ್ಳೆ ಡಿಸಿಷನ್ ತಗೊಂಡ್ರೆ ನಾವು ಬದ್ಧರಾಗಿದ್ದೀರಿ ಅಂತೇಳಿ ನಮ್ಗೆ ಜಿಲ್ಲಾಧ್ಯಕ್ಷನಾದ ತಾವೆಲ್ಲರೂ ಸಹಕಾರ ನೀಡಿದಿರಿ. ಅದೇ ರೀತಿಯಾಗಿ ಈ ಒಂದು ಮೇ 24ರಂದು ನಡೆಯಿರುವ ಈ ಸಮಾವೇಶಕ್ಕೆ ಅದೇ ರೀತಿ ಸಹಕಾರ ನೀಡಿರಿ. ತಾವೆಲ್ಲರೂ ಆಗಮಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ಈ ವೇದಿಕೆ ಮುಖಾಂತರ ಮಗದೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನಾನು ಮಾತನಾಡಲು
ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಈ ಬಾರಿ ಸಮ್ಮೇಳನವನ್ನ ಪತ್ರಕರ್ತರ ಹಬ್ಬವೆಂದು ಸಂಭ್ರಮಿಸುತ್ತಿದ್ದೇವೆ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಟಿವಿ ನಿರೂಪಕಿ ರಾಧಾ ಹಿರೇಗೌಡ, ಮಠಾಧೀಶರು, ನಟರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಸರ್ಕಾರದ ಬೆಂಬಲವಿಲ್ಲದಿದ್ದರೂ ಪತ್ರಕರ್ತರ ಬೆಂಬಲವೇ ನನಗೆ ಸಾಕು ಎಂದು ಭರವಸೆ ನೀಡಿದರು. ಅವರು ಬೀದರಿನಲ್ಲಿ ಪತ್ರಕರ್ತರ ಮೇಲೆ ನಡೆದ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿ ಕ್ರಮಕ್ಕೆ ಮುಂದಾಗಲು ಪೊಲೀಸರಿಗೆ ಮನವಿ ಸಲ್ಲಿಸಿರುವುದನ್ನು ಸ್ಪಷ್ಟಪಡಿಸಿದರು. ಅವರೆಲ್ಲ ಇನ್ನು 2 ದಿನದಲ್ಲಿ ನಮ್ಮ ಈ ಥರ ಇರೋಂಥದ್ದು ಇದಿಷ್ಟು ಖಾಲಿ ಬಿಟ್ಟಿರ್ತೀವಿ. ಇಲ್ಲಿ ನಿಮ್ಮ ಫೋಟೋಗಳು ನಿಮ್ಮ ತಾಲೂಕವ್ರದ್ದು ಯಾರೇ ನೀವು ಫೋಟೋಗಳು ಹಾಕ್ಕೊಂಬಿಟ್ಟು ನಿಮ್ಮ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಅದನ್ನೇನಿದೆ ಬ್ಯಾನರ್ ಗೀನರ್ ಹಾಕಿ ದುಡ್ಡುಗಳು ಖರ್ಚು ಮಾಡಬೇಡಿ. ಒಂದು ಡಿಸೈನ್ ಮಾಡಿಸ್ಬಿಟ್ಟು ಎಲ್ಲ ಕಡೆ ವೈರಲ್ ಮಾಡ್ಕೊಳ್ಳಿ. ನಿಮ್ಮ ಗ್ರೂಪಲ್ಲಿ ನಿಮ್ಮ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿದೆ ಮಾಡಿ ಅಂತ ಹೇಳ್ತಾ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ತಾಲೂಕು ಅಧ್ಯಕ್ಷ ಗಮನಕ್ಕೆ ತರ್ತಾ ಈ ಥರ ಪೋಸ್ಟ್ ಈಗ ಆಲ್ರೆಡಿ ನಮ್ಮ ಗ್ರೂಪಲ್ಲಿದ್ದಾವೆ. ಕೆಲವು ತಾಲೂಕು ಅಧ್ಯಕ್ಷರು ಇನ್ನೂ ನನಗೆ ಮಾಹಿತಿ ಕೊಡ್ತಿರೋದ್ರಿಂದ ಇನ್ನು 2 ರಿಂದ 3 ದಿನದಲ್ಲಿ ಇಡೀ ರಾಜ್ಯ ಪೂರ್ತಿ ಎಲ್ಲ ತಾಲೂಕು ಅಧ್ಯಕ್ಷರನ್ನ ಆ ಗ್ರೂಪಲ್ಲಿ ತೊಗೊತಾ ಇದ್ದೀನಿ. ತಾವೆಲ್ಲ ತಮ್ಮ ಪದಾಧಿಕಾರಿಗಳ ಸಂಬಂಧ ಈ ಥರ ಇದು ಮಾಡ್ಕೊಂಡ್ಬಿಟ್ಟು ಅವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿ. ಜೊತೆಗೆ ಅವತ್ತಿನ ದಿನ ಒಂದು ಸ್ಮರಣ ಸಂಚಿಕೆ ಬರ್ತಾ ಇದೆ 3ನೇ ವರ್ಷ. ನಿಮ್ಮ ಕೈಲಿ ಆಯ್ತು ಅಂದರೆ ಯಾರಾದರೂ ಜಾಹೀರಾತು ಕೊಡೋರಿದ್ರೆಗಿನ ಇವತ್ತು ಒಂದು 10,000 ನಿಮ್ಗೆ ಯಾರಾದರೂ ಜಾಹೀರಾತು ಕೊಟ್ಟರೆ ಅದರಲ್ಲಿ 4,000 ನೀವು ತಗೊಳ್ಳಿ, 6,000 ನಮ್ಮ ಸಂಘಕ್ಕೆ ಒಂದು ಕಾರ್ಯಕ್ರಮಕ್ಕೆ ಆಧಾರ ಕೊಡಿ ಬಲವಂತ ಇದೆ. ಈ ರೀತಿ ಪತ್ರಿಕೆ 1,000 ಕಾಪಿ ಪ್ರಿಂಟ್ ಆಗ್ತದೆ. ನೀವೇನು ಕೊಡ್ತೀರೋ ನಿಮಗೆ ಬುಕ್ಗಳು ಕೊಡ್ತದೆ ಅವ್ರಿಗೆ ಕೊಡೋಕ್ಕೆ. ಒಂದು ವೇಳೆಗೆ ನಿಮಗೆ ಯಾರಾದರೂ ರಾಜಕಾರಣಿಗಳು ಇರ್ಬೋದು, ಅಧಿಕಾರಿ ಯಾರಾದರೂ ಅಂತ ಆತ್ಮೀಯರಿದ್ದರೆ ಕೊಡ್ತೀವೋ ಅನ್ನೋ ಒಂದು ಮನಸ್ಥಿತಿರುತ್ತೆ. ಅಂಥದ್ದು ತಾವು ಪ್ರಯತ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಸಭೆಯು ಆತ್ಮೀಯತೆ ಮತ್ತು ಉತ್ಸಾಹದಿಂದ ಕೂಡಿತು. ಕಲ್ಯಾಣ ಕರ್ನಾಟಕದ ವಿವಿಧ ತಾಲೂಕುಗಳಿಂದ ಸಹಸ್ರಾರು ಪತ್ರಕರ್ತರು ಪಾಲ್ಗೊಂಡು ತಮ್ಮ ಸಕ್ರಿಯತೆ ಮೆರೆದರು. ಈ ಪೂರ್ವಭಾವಿ ಸಭೆ ರಾಜ್ಯ ಸಮ್ಮೇಳನದ ಯಶಸ್ಸಿಗೆ ಭದ್ರ ಅಡಿಗಲ್ಲಾಗಿ ಪರಿಗಣಿಸಲಾಗಿದೆ.